ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸರ್ವೇಶ್ವರು ನಿಮಗೆ ಈ ಮಧ್ಯಾಹ್ನದ ವೇಳೆಯಲ್ಲಿ ಆಶೀರ್ವದಿಸಲಿ. ಹೌದು ಮಕ್ಕಳು, ಪ್ರಿಯ ಮಕ್ಕಳೇ, ನಾವು ಈ ಜಗತ್ತಿನಲ್ಲಿ ಹುಟ್ಟಿನಿಂದಲೂ ನಾವು ಎಲ್ಲರೂ ಪಾಪಿಗಳು. ತಾಯಿಯ ಗರ್ಭದಿಂದಲೂ ನಾವು ಪಾಪಿಗಳು ಆದರೂ ಕೂಡ ನಮಗೆ ದೇವರು ಕಾಪಾಡಿದ್ದಾರೆ. ಹೌದಾ, ತಾಯಿಯ ಗರ್ಭದಿಂದ ನಮ್ಮನ್ನು ಕಾಪಾಡಿದ್ದಾರೆ. ಯಾಕೆ? ಅವರೇ ನಮಗೆ ತಾಯಿಯ ಗರ್ಭದಲ್ಲಿ ಆ ತಾಯಿಯ ಗರ್ಭಕ್ಕೆ ಆಶೀರ್ವಾದ ಕೊಟ್ಟು ನಮ್ಮನ್ನು ಕಾಪಾಡಿದ ಆ ದೇವರು ಆಗಿದ್ದಾರೆ. ಸೊ ನಾವು ಎಷ್ಟು ದೊಡ್ಡ ಪಾಪಿಗಳಾದರೂ, ಎಷ್ಟು ದೊಡ್ಡ ಏನೇ ಆದರೂ ಅವರು ನಮ್ಮನ್ನು ಪ್ರೀತಿಸುತ್ತಾರೆ. ಓಕೆನಾ? ಸೊ ಆಡಮ್ಯು ಮಹಾಪಾಪ ಮಾಡಿದ್ರು. ಓಕೆನಾ? ಆಡಮ್ಯು ಮಹಾಪಾಪ ಮಾಡಿದರು. ಆದರೂ ಕೂಡ ದೇವರು ಅವರನ್ನು ನಾಶ ಮಾಡಿಲ್ಲ. ಆದರೆ ಅವರನ್ನು ಎಲ್ಲ ಕೊಟ್ಟರು. ಪಾಪದಿಂದ ಅವರು ಕಷ್ಟಪಟ್ಟರು ಇರ್ಬೋದು. ಈ ಜಗತ್ತಿನಲ್ಲಿ ನಾವು ನೋಡ್ತೀವಿ. ಓಕೆನಾ? ಈ ಜಗತ್ತಿನಲ್ಲಿ ಎಲ್ಲ ಜನರು ಕಷ್ಟಪಡ್ತಾರೆ. ಯಾಕೆ? ಮನುಷ್ಯರ ಪಾಪದಿಂದ. ಯಾಕೆ? ದೇವರು ಕಷ್ಟ ಯಾರಿಗೂ ಕೊಟ್ಟಿಲ್ಲ. ಓಕೆನಾ? ದೇವರು ಯಾರಿಗೂ ಕಷ್ಟ ಕೊಟ್ಟಿಲ್ಲ. ಆದರೆ ಆ ಇಬ್ಬರು ಆಡಮ್ ಮತ್ತು ಈ ಪಾಪ ಮಾಡಿದ್ದರಿಂದ ನಮ್ಮ ಎಲ್ಲ ಜನಾಂಗಕ್ಕೆ ಕಷ್ಟ ಬಂತು. ಸೊ ಆದರೂ ಕೂಡ ದೇವರು ಪ್ರೀತಿಸಿದ್ರು. ಅವರ ಪ್ರೀತಿಯ ಎಗೇನ್ಸ್ಟ್ ಕೂಡ ಹೋದರು. ನಾವು ನಮಗೆ ಓಲ್ಡ್ ಟೆಸ್ಟಮೆಂಟಲ್ಲಿ ಎಲ್ಲ ನೋಡೋಕ್ಕೆ ಸಿಗುತ್ತೆ, ಎಲ್ಲ ಓದೋಕ್ಕೆ ಸಿಗುತ್ತೆ. ಓಕೆನಾ? ಸೊ ದೇವರ ಗುರ್ತ ಇದ್ದವರು ಕೂಡ ಪಾಪ ಮಾಡಿದರು. ಪ್ರವಾದಿಗಳು ಕೂಡ ಪ್ರವಾದಿಗಳು ಡೇವಿಡ್. ಸೊ ಅವನು ಕೂಡ ಅವನಿಗೆ ದೇವರ ಗುರ್ತ ಇತ್ತು, ಆದರೂ ಕೂಡ ಅವನು ಪಾಪ ಮಾಡಿದ. ಆದರೂ ದೇವರು ಅವನ ಪಾಪವನ್ನು ಕ್ಷಮಿಸಿ ಅವನನ್ನು ಮುಂದೆ ಹೋಗಲು ಅವನಿಗೆ ದಾರಿ ಮಾಡಿಕೊಟ್ರು. ಎಲ್ಲವನ್ನು ಕಳ್ಕೊಂಡ ದಾವಿದ ಅಲ್ವಾ? ಡೇವಿಡ್ ಎಲ್ಲವನ್ನು ಕಳ್ಕೊಂಡ, ರಾಜ ಎಲ್ಲ ಹಸ್ತ ಎಲ್ಲ ಕಳ್ಕೊಂಡ. ಆದರೆ ಅವನಿಗೆ ಪಾಪವಿನ ಅರಿವಾಯಿತು. ಪಾಪವಿನ ಅರಿವಾಗಿ ತನ್ನ ಪಾಪವನ್ನು ಕರ್ತನಲ್ಲಿ, ಓಕೆನಾ, ಅವನು ಕರ್ತನಲ್ಲಿ ಹೇಳಿಕೊಂಡ. ಅಂದರೆ ದುಃಖ ಹೇಳಿಕೊಂಡ, ನಾನು ಪಾಪ ಮಾಡಿದೆ, ನನ್ನನ್ನು ಕ್ಷಮಿಸು ದೇವ, ತಂದೆ ದೇವ, ಹಿಸೋಪನಾಗಿ ನನಗೆ ಶುದ್ಧೀಕರಿಸು ಅಂತ ಅವನು ದಾವಿದ ಕೀರ್ತನೆ ಓಲ್ಡ್ ಟೆಸ್ಟಮೆಂಟಲ್ಲಿ ಅವ ಪಾಪ ವಿಮೋಚನೆ ಮಾಡಿದ. ಅವನ ಪಾಪವನ್ನು ಅವನು ವಿಮೋಚನೆ ಮಾಡಿದ. ದೇವರು ನನಗೆ ಆ ಒಂದು ಪ್ರಾರ್ಥನೆ ಕೇಳಿ ಅವನಿಗೆ ಆನ್ಸರ್ ಕೊಟ್ಟರು, ಉತ್ತರ ಕೊಟ್ಟರು ಅಲ್ವಾ? ಸೊ ಹಾಗೆ ಎಲ್ಲ ಜನಾಂಗದ ಪಾಪ ಕ್ಷಮಿಸುವ ಶಕ್ತಿ ಆ ದೇವ ಸೃಷ್ಟಿಕರ್ತನಲ್ಲಿ ಇದೆ. ಯಾಕೆಂದರೆ ಅವನು ಸೃಷ್ಟಿಕರ್ತ. ಅವನಿಗೆ ಹೇಳುವರು ಕೇಳು, ನೀನು ಸವಾಲು ಮಾಡುವ ಅವನಿಗೆ ಇದು ಅಥಾರಿಟಿಯೇ ನನಗೆ ಯಾರಿಗೂ ಇಲ್ಲ. ಯಾಕೆಂದರೆ ಅವನು ಸೃಷ್ಟಿಕರ್ತ, ಅವನು ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಸೊ ನಮ್ಮ ಒಂದೇ ಕೆಲಸ, ನಾವು ಆತನಲ್ಲಿ ಇರುವುದು. ಆತ ನಮ್ಮಲ್ಲಿದ್ದಾನೆ, ಆದರೂ ನಾವು ಆತನಲ್ಲಿ ಇರಬೇಕು. ಹೇಗೆ? ಪಾಪ ನಿವೇದನೆ. ನಾವು ನಮ್ಮ ಪಾಪಗಳನ್ನು ನಾವು ಅರಿತು ಮಾಡಿಕೊಂಡು ಆ ಪಾಪಕ್ಕೆ ಕ್ಷಮೆ ನಾವು ಬೇಡ್ತಾನೆ ಇರಬೇಕು. ನಾವು ಶುದ್ಧವಾಗಿರಬೇಕು. ನಮ್ಮನ್ನು ಶುದ್ಧಪಡಿಸುದೇವ ಅಂತ ನಾವು ಹೇಳಬೇಕು. ಆಗ ಒಂದು ದಿನ ನಮಗೆ ಆ ಉತ್ತರ ಸಿಗುತ್ತೆ, ನಿನ್ನ ಪಾಪವನ್ನು ನಾನು ಕ್ಷಮಿಸಿದ್ದೇನೆ ಅಲ್ವಾ? ಸೊ ಎಷ್ಟೋ ವರ್ಷದಿಂದ ವ್ಯಭಿಚಾರಿಯಲ್ಲಿದ್ದ ಸ್ತ್ರೀಯು ಅವರು ಎಲ್ಲೋ ಸಿಕ್ಕಿ ಬೀಳ್ತಾಳೆ ನ್ಯೂ ಟೆಸ್ಟಮೆಂಟಲ್ಲಿ. ಓಕೆನಾ? ಸೊ ಆಗ ಅವಳು ಓಡಿ ಬರುವಾಗ ಯೇಸುವಿನ ಪಾದದಲ್ಲಿ ಅವಳು ಬೀಳ್ತಾಳೆ. ಓಕೆನಾ? ಆಗ ಯೇಸು ಏನು ಹೇಳ್ತಾನೆ? ನಿಮ್ಮ ಮಧ್ಯದಲ್ಲಿ ಯಾರು ಪಾಪ ಮಾಡಿಲ್ಲವೋ ಅವರು ಮೊದಲ ಕಲ್ಲನ್ನು ಇವಳಿಗೆ ಹೊಡೆಯಲಿ ಅಲ್ವಾ? ಏನು ಮಾಡುವುದಲ್ಲಿ ಅಲ್ಲಿದ್ದ ಜನರು ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಪಾಪ ಮಾಡಿದವರೇ. ಕಲ್ಲು ಹೇಗೆ ಹೊಡೆಯುವುದು ಆ ಹುಡುಗಿಗೆ, ಆ ಹೆಂಗಸಿಗೆ ಅಲ್ವಾ? ಸೊ ಹಾಗಾಗಿ ದೇವರು ಅವರಿಗೆ ಒಂದು ಉತ್ತರ, ಯೇಸು ದೇವರು ಅವರಿಗೆ ಒಂದು ಉತ್ತರ ಕೊಟ್ಟರು, ಇನ್ನು ಮುಂದೆ ಪಾಪವನ್ನು ಮಾಡಬೇಡ. ಓಕೆನಾ? ನಿನ್ನ ಪಾಪವು ಕ್ಷಮೆಯಾಗಿದೆ, ಇನ್ನು ಮುಂದೆ ಪಾಪವನ್ನು ಮಾಡಬೇಡ ಅಂತ ಯೇಸು ದೇವರು ಹೇಳಿದರು ಅಲ್ವಾ? ಆಗ ಆ ವ್ಯಭಿಚಾರಿ ಸ್ತ್ರೀಯ ಪಾಪವು ಕ್ಷಮೆಯಾಯಿತು. ಹಾಗೆ ಯೇಸುದೇವರು ಬರುವ ಮುಂಚೆ ಕೂಡ ಆ ಪಾಪಗಳು ಕ್ಷಮೆ ಆಗ್ತಿದ್ದವು. ಆಗುದಿಲ್ಲ ಅಂತಲ್ಲ, ಪಾಪಗಳು ಕ್ಷಮೆ ಆಗ್ತಿದ್ದವು. ಆದರೆ ಜನರು ಏನು ಮಾಡ್ತಿದ್ರು? ದೇವರ ಎಗೇನ್ಸ್ಟ್ ಹೋಗ್ತಾ ಇದ್ರು, ಪಾಪ ಮಾಡ್ತಾನೆ ಇದ್ರು. ಹಾಗೆ ಆ ಬೈಬಲ್ನಲ್ಲಿದ್ದ ನಿಯಮಾವಳಿಯ ವತಿಯಿಂದ ಆ ಶಾಪಗಳು ಮನುಷ್ಯನ ಮೇಲೆ 4 ಪರಂಪರೆ, ಅಂದರೆ 4 ತಲೆಮಾರುಗಳಿಗೆ ಆ ಶಾಪವು ತಟ್ಟಿತು. ಅದಕ್ಕೋಸ್ಕರ ಇವತ್ತು ಈ ಜನಗಳು ನಾವೆಲ್ಲರೂ ಕಷ್ಟಪಡ್ತಿದ್ದೇವೆ. ಯಾಕೆ? ಪಾಪದಿಂದ.
ಯಾವಾಗ ಈ ಜಗತ್ತು ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುತ್ತದೆಯೋ, ಪಾಪದಿಂದ ದೂರ ಸರಿಯುತ್ತವೋ, ಆಗ ಈ ಜಗತ್ತಿನಲ್ಲಿ ಶಾಂತಿ, ಸಮಾಧಾನ, ದುಃಖ ದೂರ ಹೋಗುವುದು. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಪಾಪಗಳು, ಯಾಕೆಂದರೆ ಸೈತಾನನು ಬಿಡಲ್ಲ ಯಾವತ್ತು, ಓಕೆನಾ? ಸೈತಾನನು ಬಿಡಲ್ಲ. ಯಾಕೆ? ಈ ಪಾಪ ನನ್ನ ಮುಂಚೆ ಇದ್ದವ್ರು ಪಾಪ ಮಾಡಿ ಕೂಡ ಸತ್ತವರು, ಅವ್ರು ಎಲ್ಲಿದ್ದಾರೆ ಈಗ? ಸೊ ಎಣಿಸ್ಬೇಕು ನಾವು. ಅವರಿಗೆ ಅವರ ಆತ್ಮಗಳನ್ನು ಸೈತಾನನ್ನು ಇಸ್ತೆಮಾಲ್ ಮಾಡ್ತಾನೆ, ಅಂದರೆ ಯೂಸ್ ಮಾಡುತ್ತಾನೆ ಎಗೇನ್ಸ್ಟ್ ದ ವರ್ಲ್ಡ್, ಎಗೇನ್ಸ್ಟ್ ದ ಲಾರ್ಡ್. ಮತ್ತು ನಿಮ್ಗೆ ಕೂಡ ಎಗೇನ್ಸ್ಟ್ ದ ವರ್ಲ್ಡ್ ಮತ್ತು ಎಗೇನ್ಸ್ಟ್ ದ ಲಾರ್ಡ್ ಹೋಗೋಕ್ಕೆ. ಹೀಗೆ ಒಂದು ದಿನ ಬರುತ್ತೆ, ಆ ಒಂದು ದಿನ ಬರುತ್ತೆ ಮನುಷ್ಯನಿಗೆ ತಿನ್ನುವ ಆ ದಿನ ಬರುತ್ತೆ, ಅಂದರೆ ಮನುಷ್ಯನಿಗೆ ದ್ವೇಷಿಸುವ ದಿನ ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಾವು ಈಗ ಬದುಕಿದ್ದೇವೆ, ನಮಗೆ ಆಗುತ್ತೆ ಪಾಪ ನಿವೇದನೆ ಮಾಡೋಗಿ ನಮಗೆ ಆ ಶುದ್ಧವಾದ ಹೃದಯ ಮತ್ತು ಶುದ್ಧವಾದ ಮನ ಮತ್ತು ಶುದ್ಧವಾದ ಒಂದು ಶರೀರ ಕೊಡೋಕ್ಕೆ ದೇವರಿಗೆ ಸಾಧ್ಯವಿದೆ. ಯಾವಾಗ ದೇವರು ನಿನಗೆ ಹೇಳ್ತಾನೆ ನಿನ್ನ ಪಾಪಗಳು ಕ್ಷಮೆ ಆಯಿತು, ಆಗ ನೀನು ಅವರ ಕೈಯಲ್ಲಿದ್ದೆ ಅಂತ ಅರ್ಥ. ಆಗ ನಿನ್ನ ಪವಿತ್ರಾತ್ಮ, ನಿನ್ನ ಮನದಲ್ಲಿದ್ದ ಪವಿತ್ರಾತ್ಮ, ನಿನ್ನ ಹೃದಯದಲ್ಲಿದ್ದ ಪವಿತ್ರಾತ್ಮ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನ್ನನ್ನು ಯಾವತ್ತೂ ಎಂದೆಂದಿಗೂ ಸರ್ವದ ನೀನು ಬದುಕಿರುವವರೆಗೂ ನಿನ್ನನ್ನು ಶುದ್ಧೀಕರಿಸುತ್ತಾನೆ. ಯಾರ ಹತ್ರ ಬೇಡಿ? ನಿಮ್ಮ ತಂದೆ ಹತ್ರ ಬೇಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಪಾಪ ನಿವೇದನೆ, ಪಾಪ ಕ್ಷಮೆ ಯಾರು ಮಾಡುದು? ದೇವರು ಮಾಡುದು. ನೀನು ಹತ್ತತ್ತು ಪಾಪಕ್ಕೆ, ಡೈಲಿ 10 ಪಾಪಕ್ಕೆ ನೀನು. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಾವು ಪಾಪವನ್ನು ಅರಿತುಕೊಂಡು ನಾವು ಪಾಪವನ್ನು ಆ ದೇವರ ಹತ್ರ ಹೇಳಿಕೊಳ್ಬೇಕು. ಯಾವ ಮನುಷ್ಯನ ಹತ್ರ ಹೇಳಿದ್ರು ಕೂಡ ನಾವು ಆ ಪಾಪಕ್ಕೆ ಕ್ಷಮೆ ಯಾವ ಮನುಷ್ಯನೂ ಕೊಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಮನುಷ್ಯರು ಪಾಪಿಯೇ, ಓಕೆನಾ? ಯಾವ ನೀವು ಬ್ರದರ್ ಹತ್ರ ಹೋದ್ರು ಕೂಡ ಆ ಬ್ರದರ್ ಕೂಡ ಪಾಪ ನಿವೇದನೆ ಮಾಡುತ್ತಾನೆ, ಓಕೆನಾ? ಯಾಕೆಂದರೆ ಅವನು ಅಷ್ಟು ಪವರ್ಫುಲ್ ಬ್ರದರ್ ಆದರೆ ಅವನಿಗೆ ಅವನ ಪಾಪ ನಿವೇದನೆ ಆದ ಒಂದು ಕನ್ಫರ್ಮೇಷನ್ ಅವನಿಗೆ ಸಿಗುತ್ತೆ, ಓಕೆನಾ? ಯಾಕೆಂದರೆ ಅಲ್ಲಿ ಪವಿತ್ರಾತ್ಮನು ಕೆಲಸ ಮಾಡ್ತಾನೆ ಇರ್ತಾನೆ ಅವನ ಹತ್ರ, ಓಕೆನಾ? ಅವನೊಂದು ಅವನೊಬ್ಬ ಪರ್ಫೆಕ್ಟ್ ಪ್ರವಾದಿ, ಅಥವಾ ಅವನು ಪರ್ಫೆಕ್ಟ್ ದೇವರು. ಆ ದೇವರು ಚುನಾಯಿಸಿದ ಆ ವ್ಯಕ್ತಿ, ಓಕೆನಾ? ಅವನು ಪ್ರವಾದಿ, ಅವನು ದೇವರು ಚುನಾಯಿಸಿದ ಒಬ್ಬ ಪ್ರವಾದಿ. ಯಾಕೆಂದರೆ ಅವನಿಗೆ ಪಾಪದಿಂದ ಕಷ್ಟಗಳು ಇರ್ಬೋದು ಅವನಿಗೆ, ಯಾಕೆಂದರೆ ಅವನ ಪಾಪ ಕ್ಷಮೆ ಆಗುವಾಗ ಸೈತಾನ ದುಷ್ಟಶಕ್ತಿಗಳು ಅವನಿಗೆ ಅಟ್ಯಾಕ್ ಮಾಡ್ತಾನೆ ಇರುತ್ತೇವೆ, ಓಕೆನಾ? ಅವನ ಪಾಪ ಕಂಟಿನ್ಯೂಸ್ಲಿ ಕ್ಷಮೆ ಆದಾಗ ಅವನು ಯಾವತ್ತು ಪಾಪ ನಿವೇದನೆ ಮಾಡುತ್ತಾನೆ ದೇವರ ಹತ್ರ, ದೇವರ ಮುಂದೆ, ಓಕೆನಾ? ಸೊ ಆಗ ಆ ಒಂದು ಶಕ್ತಿ ಅವನ ಹತ್ರ ಇಳಿದು ಬರುವಾಗ, ಆ ಶಕ್ತಿ ಅವನನ್ನು ದೇವರ ಶಕ್ತಿಯಿಂದ ಅವನನ್ನು ಶುದ್ಧೀಕರಿಸುವಾಗ, ಆ ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು ಅವನಿಗೆ ಅಟ್ಯಾಕ್ ಮಾಡುತ್ತವೆ, ಸಂಹಾರ ಮಾಡೋಕ್ಕೆ ಬರುತ್ತವೆ. ಅದೊಂದು ಮೊದಲ ಪಾಯಿಂಟ್, ಓಕೆನಾ? ಅಷ್ಟು ದೊಡ್ಡ ಪ್ರವಾದಿ ಅಥವಾ ಅಷ್ಟು ದೊಡ್ಡ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ನಿಲ್ಲುವಂತಹ ವ್ಯಕ್ತಿ ಆಗಬೇಕು. ಆಗ ಅವನು ಕೂಡ ಬೇಡಿದ್ರು ಕೂಡ ಈ ಜಗತ್ತಿನಲ್ಲಿದ್ದ, ಅಥವಾ ಅವನು ಯಾರ ಪಾಪಗೋಸ್ಕರ ಬೇಡ್ತಾನೆ, ಆಗ ಆ ಪಾಪಗಳು ಕ್ಷಮೆ ಆಗುತ್ತವೆ, ಓಕೆನಾ? ಸೊ ಅವನು ಕೂಡ ಬೇಡುದು ಯಾರ ಹತ್ರ? ಅವನು ಕೂಡ ಬೇಡುವುದು ಆ ದೇವರ ಹತ್ರ. ಯಾರು? ಸರ್ವೇಶ್ವರನ ಹತ್ರ ಬೇಡಬೇಕು. ಅವನಿಗೆ ಕನ್ಫರ್ಮೇಷನ್ ಸಿಗುತ್ತೆ ಯಾವಾಗ ಅವನು ಇದೊಂದು ಪಾರ್ಟ್ ಇರುತ್ತೆ ಸ್ಪಿರಿಚುವಲ್ ಲೈಫಲ್ಲಿ. ಅವನೊಬ್ಬ ಸತ್ಯದ ಆತ್ಮದಿಂದ ತುಂಬಿದ ಒಂದು ವ್ಯಕ್ತಿ, ದೇವರ ಸತ್ಯದ ಆತ್ಮದಿಂದ ತುಂಬಿದ ವ್ಯಕ್ತಿ ಆಗಿರಬೇಕು. ಅವನು ತುಂಬಿಸ್ತಾನೆ ಯಾವಾಗ ದೇವರು ಅವನ ಪಾಪವನ್ನು ಕ್ಷಮಿಸ್ತಾನೆ, ಆಗ ಆ ದೇವರು ಸರ್ವೇಶ್ವರನು, ಸೃಷ್ಟಿಕರ್ತನು, ಸತ್ಯದ ಆತ್ಮದಿಂದ ತುಂಬಿದ ಆ ವ್ಯಕ್ತಿ, ಓಕೆ, ಅಂಥ ವ್ಯಕ್ತಿಯ ಪ್ರಾರ್ಥನೆ ದೇವರು ಕೇಳುತ್ತಾನೆ ಮತ್ತು ಅವನು ಬೇರೆಯವರಿಗೋಸ್ಕರ ಬೇಡುತ್ತಾನೆ. ಅಂಥ ವ್ಯಕ್ತಿ ಅಂದರೆ ಬೇರೆಯವರ ಪಾಪ ಕ್ಷಮೆಗೋಸ್ಕರ ದೇವರ ಹತ್ರ ಬೇಡುತ್ತಾನೆ, ಓಕೆನಾ? ಅವನು ಬಂದು ನಾನು ನಿನ್ನ ಪಾಪ ಕ್ಷಮಿಸಿದ್ದೇನೆ ಅಂತ ಹೇಳಲ್ಲ, ದೇವರ ಹತ್ರ ಬೇಡ್ತಾನೆ. ಆ ಪಾಪ ಕ್ಷಮೆ ಅವನಿಗೆ ಆಗುತ್ತದೆ. ಯಾರು ಅವನೆದುರು ಬರುತ್ತಾರೆ, ಯಾರು ಅವನಿಗೋಸ್ಕರ ಬೇಡ್ತಾನೆ, ಅವನಿಗೆ ಅವತ್ತು ಗೊತ್ತಾಗುತ್ತೆ. ಯಾಕೆಂದರೆ ಇಟ್ಸ್ ಟೈಪ್ ಆಫ್ ದ ಅನಾಯ್ಟಿಂಗ್ ರಿಲೀಸ್ ಆಗುತ್ತೆ, ಓಕೆನಾ? ಅನಾಯ್ಟಿಂಗ್ ರಿಲೀಸ್ ಆಗುವಾಗ ಯಾಕೆ ಅವನಿಗೆ ಕೂಡ ಆಗುತ್ತೆ, ಆ ಅನಾಯ್ಟಿಂಗ್ ಬೇರೆಯವರಿಗೆ ಕೂಡ ಪಾಸ್ ಆಗುವುದು ಅಂತ ಹೇಳೋದು, ಓಕೆನಾ? ಆಗ ಆ ಜನಗಳಿಗೂ ಕೂಡ ಪಾಪ ಕ್ಷಮೆ ಆಗುತ್ತೆ.
ಓಕೆನಾ. ಪಾಪ ಕ್ಷಮೆ ಆದ ಮೇಲೆ ಏನು ಮಾಡಬೇಕು? ಪಾಪ ಕ್ಷಮೆ ಆದ ಕೂಡಲೇ ಆ ಮನುಷ್ಯನು ಜೀವಿಸಬೇಕು. ಅವನಿಗೆ ಸತ್ಯದಾತ್ಮ ಸಿಕ್ಕಿತ್ತಂತ ಅರ್ಥ ಅಲ್ಲ, ಅವನ ಹತ್ರ ಪವಿತ್ರಾತ್ಮ ಕೆಲಸ ಮಾಡ್ತದೆ ಅಂತ ಅರ್ಥ ಅಲ್ಲ. ಅವನು ಜೀವಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮೋಸಸ್ ಅನ್ನು ಸೆಲೆಕ್ಟ್ ಮಾಡಿದ ದೇವರು, ಮೋಸಸ್ ಅನ್ನು ಸೆಲೆಕ್ಟ್ ಮಾಡಿದ ಮೇಲೆ ದೇವರು ಏನಾಯ್ತು? ಓಕೆನಾ. ಮೋಸಸ್ ದಾರಿ ತೋರಿಸಿದ ಅಲ್ವಾ, ಈಜಿಪ್ಟಿಷನರಿಗೆ ದಾರಿ ತೋರಿಸಿದೆ ಇಲ್ಲಿ ಇಸ್ರೇಲಕ್ಕೆ ಬರೋಕ್ಕೆ. ಮೋಸೆ ಕೂಡ ಡೌಟ್ ಮಾಡಿದಲ್ವಾ, ನಾನು ಹೋಗ್ಬಹುದಾ, ಅಲ್ಲಿ ಮುಟ್ಟಬಹುದಾ, ಮುಟ್ತೇನೆ ನಾನು, ಯಾಕಂದ್ರೆ ನಾನು ಅಜ್ಜ ಆಗಿದ್ದೇನೆ ಅಲ್ವಾ. ಹೆಂಗಿರ್ಲಿಲ್ಲ ಮೋಸಸ್, ಅಜ್ಜ ಆಗಿದ್ದ. ದೇವರಿಗೆ ಸಿಟ್ಟು ಬಂತು, ಏನು ಮಾಡಿದ ದೇವರು? ಅದು ಮೋಸಸ್ ಪಾರ್ಟ್ ಆಯಿತು, ನನ್ನ ಪಾರ್ಟ್ ಅಲ್ಲ, ಮೋಸಸ್ ಪಾರ್ಟ್ ಆಯಿತು. ಓಕೆನಾ. ಸೊ ಬೈಬಲಲ್ಲಿ ಹಿಡಿದು, ನಾನು ಆ ಕಾಲದಲ್ಲಿ ಇರಲಿಲ್ಲ. ಸೊ ಅದು ಮೋಸಸ್ ಪಾರ್ಟ್ ಆಯಿತು. ನೆಕ್ಸ್ಟ್ ಜೆರೆಮಿಯ, ನೆಕ್ಸ್ಟ್ ಓಕೆ ಇದ್ರು, ಅವರು ಕೂಡ ದೇವರ ಹತ್ರ ಬೇಡ್ತಿದ್ರು, ಪಾಪ ನಿವೇದನೆ ಮಾಡ್ತಿದ್ರು, ಪಾಪ ಒಪ್ಪಿಕೊಂಡು ಅರಿತುಕೊಂಡು ಪಾಪ, ಆಗ ದೇವರು ಕೆಲಸ ಮಾಡ್ತಿದ್ರು. ಆ ಅನಾಯಿಟಿಗೆ ಅವರ ಹತ್ರ ಕೆಲಸ ಮಾಡ್ತಿದ್ರು. ಯಾಕೆಂದರೆ ಅವರು ಪಾಪ ಮಾಡಿದ್ರು ಅಂತ ಅರ್ಥ ಅಲ್ಲ, ಅವರಿಗೆ ದೇವರು ಮೊದಲೇ ಚುನಾಯಿಸಿದ್ರು. ಓಕೆನಾ, ಚುನಾಯಿಸಿದ್ರು. ಇವರು ನನ್ನ ಸೇವಕ, ಇವನು ನನ್ನ ಇವನು ನನ್ನ ಸತ್ಯದಾತ್ಮದಿಂದ. ಯಾಕೆಂದರೆ ಅವರು ಪ್ರವಾದಿಗಳು. ಸಿಟ್ಟು, ಒಂದು ಸ್ಮಾಲ್ ಪ್ರವಾದಿ ಇದು ಮಾಡೋದಂದ್ರೆ ಸಿಟ್ಟು. ಓಕೆನಾ, ಸಿಟ್ಟು ಅವನಿಗೆ ಬರುತ್ತೆ. ಓಕೆನಾ, ಸಿಟ್ಟು ಅವನು ಮಾಡಿದರೆ ಅವನು ದೇವ್ರ ಹತ್ರ ಕ್ಷಮೆ ಬಿಟ್ಟು, ದೇವ್ರು ಹೇಳ್ತಾನೆ ಅವನಿಗೆ, ಓಕೆ ನೀನು ಸಿಟ್ಟು ಮಾಡಿದೆ, ಕ್ಷಮೆ ಕೇಳು, ಕ್ಷಮಿಸ್ತಾರೆ ದೇವರು. ಅವನಿಗೆ ಹೇಳಲ್ಲ, ನೀನು ಹೋಗಿ ನನ್ನ ಕ್ರಾಸ್ ಎತ್ತು, ಕ್ರಾಸಿಂದ ನನ್ನ ಆ ಪ್ರವಾದಿ, ಸತ್ಯದಾತ್ಮದಿಂದ ತುಂಬಿದ ಪ್ರವಾದಿ ಒಂದು ವೇಳೆ ಸಿಟ್ಟು ಮಾಡಿದರೆ ಅಟ್ಯಾಕ್ ಬರುತ್ತಲ್ಲ. ಯಾಕೆಂದರೆ ಅವನು ಶುದ್ಧಿ ಮಾಡ್ತಾ, ಅವನು ಪವಿತ್ರ, ಅವನಿಗೆ ಯಾಕೆಂದರೆ ದೇವರು ಶುದ್ಧೀಕರಿಸ್ತಾನೆ ಇರ್ತಾನೆ. ಸೊ ಇವೆಲ್ಲ ಅಟ್ಯಾಕ್ ಬರ್ತಾನೆ ಇರುತ್ತೆ, ಎಲ್ಲೋ ಬರ್ತಾ ಇರುತ್ತೆ. ಸಿಟ್ಟು ಮಾಡಿದರೆ ಹೇಳಿ, ದೇವರು ಹೇಳಿಕೊಡ್ತಾನೆ, ಮೆಸೇಜ್ ಕೊಡ್ತಾನೆ, ಅವನಿಗೆ ವಿಸ್ಡಮ್ ಕೊಡ್ತಾನೆ. ನೀನು ಇಲ್ಲಿ ತಪ್ಪು ಮಾಡಿದ್ಯಾ, ಕ್ಷಮೆ ಕೇಳು, ದೇವರು ಕ್ಷಮಿಸ್ತಾನೆ ಆಗ ಆ ಪಾಪ. ಯಾಕೆಂದರೆ ಈ ವ್ಯಕ್ತಿಗಳು ದೇವರಲ್ಲಿ ಹತ್ತಿರ ಇದ್ದವರಂತ, ದೇವರಿಗೆ ಮುಖಾಮುಖಿ ನೋಡುವವರಂತ. ಎಕ್ಸಾಂಪಲ್ಗೆ ಜೆರೆಮಿಯ, ಎಕ್ಸಾಂಪಲಿಗೆ ಇಸಯ, ಎಕ್ಸಾಂಪಲ್ಗೆ ಅಬ್ರಹಾಂ ಅಂತ ವ್ಯಕ್ತಿಗಳು. ಸೊ ಪ್ರೀತಿಯ ಮಕ್ಕಳೇ, ನಾವು ಇಂಪಾರ್ಟೆಂಟ್ ಏನಂದರೆ ನಮ್ಮ ಪಾಪಗಳನ್ನು ನಾವು ಅರಿತು ದೇವರ ಹತ್ರ ಕ್ಷಮೆ ಬೇಡಬೇಕು. ಹಾಗೂ ಈ ಪಾಪದಿಂದ ನಮ್ಮ ಕುಟುಂಬಕ್ಕೆ ಏನು ತೊಂದರೆ ಬಂದಿದೆ, ಏನು ಬಾಂಡೇಜಸ್ ಬಂದಿದೆ, ಸೊ ಅದು ನಾವು ಅರಿತುಕೊಂಡು ಅವರಿಗೆ, ನನ್ನ ಪಾಪದಿಂದ ಬಂದ ಆ ಬಂಧನಗಳು, ಆ ಶಾಪಗಳು ಮುರಿಯಿರಿದೇವ ಅಂತ ನಿಮ್ಮ ಕುಟುಂಬದವರಿಗೋಸ್ಕರ ಕೂಡ ನೀವು ಬೇಡಬೇಕು. ಸೊ ಯಾಕೆಂದರೆ ಅವ್ರು ನಿಮ್ಮ ಕುಟುಂಬ ಅಲ್ಲ. ನೀವು ಈಗ ಹೋಗಿ ಎಲ್ಲೋ ಯೂತಿಗೆ ನಾನು ಕೊಡೋದು, ನೀವು ಹೋಗಿ ಎಲ್ಲಿ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನೀವು ಹೋಗಿ ಎಲ್ಲಿ ಸಿಗರೇಟ್ ಕುಡಿದ್ರೆ ಅದು ಪಾಪ ತಾನೇ ಅಲ್ವಾ. ನೀವು ಹೋಗಿ ಎಲ್ಲಿ ಯಾರಿಗೇನಾದರೂ ಮೆಸೇಜ್ ಮಾಡಿದರೆ ಅದು ಪಾಪ ತಾನೇ. ಮೆಸೇಜ್ ಮಾಡಿ ಕೊಲ್ಲುವ ಮೆಸೇಜ್ ಮಾಡಿದ್ರು ಕೂಡ, ನೀನು ಮೆಸೇಜ್ ಬರಿದ್ರು ಕೂಡ ಅದು ಪಾಪ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರೀತಿಯ ನನ್ನ ಮಕ್ಕಳೇ. ಸೊ ಕೊಲ್ಲುವುದು, ಮೆಸೇಜ್ ಮಾಡೋದು ಕೂಡ ತಪ್ಪು, ಪಾಪನೇ. ಕೊಲ್ಲುವುದು ಕೂಡ ಪಾಪನೇ. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತೇನೆ. ಪಾಯ್ಸನ್ ಕುಡಿದು ಕೂಡ ಪಾಪನೇ, ಪಾಯ್ಸನ್ ಕುಡಿ ಅಂತ ಹೇಳುವುದು ಕೂಡ ಪಾಪನೇ. ಪ್ರೈಸ್ ಗಾಡ್, ಹಾಲೆಲೂಯಾ. ಸೊ ಹಾಗಾಗಿ ನಾವು ಎಲ್ಲರೂ ಪಾಪಿಗಳೇ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ, ಎಲ್ಲ ಮನುಷ್ಯರು ಕೂಡ ನಾವು ಪಾಪಿಗಳೇ. ಅದಕ್ಕೋಸ್ಕರ ಯೇಸು ದೇವರು ಬಂದನು. ಯಾಕೆ? ಸರ್ವೇಶ್ವರನು ಕಳಿಸಿದನು, ಈ ಸೃಷ್ಟಿಕರ್ತನು ಈ ಧರೆಗೆ ಕಳಿಸಿದನು. ಯಾರಿಗೆ? ಯೇಸು ದೇವರಿಗೆ, ತನ್ನ ಒಬ್ಬನೇ ಪುತ್ರನಿಗೆ, ಯೇಸು ದೇವನಿಗೆ ಈ ಜಗತ್ತಿನಲ್ಲಿ ಕಳಿಸಿದರು. ಸೊ ಯಾಕೆ? ನಾವು ಅವರಿಂದ ದೂರ ಆಗಬಾರ್ದಂತ. ಸೊ ನಾವು ಬೇಡಬೇಕು ಅವರ ಹತ್ರ, ಪಾಪ ನಿವೇದನೆ ಮಾಡಪ್ಪ ನಮ್ಮ ಅಂತ. ಅವರು ತಮ್ಮ ತಂದೆ, ಓಕೆನಾ, ತಾಯಿಯ ಗರ್ಭದಲ್ಲಿ ನಮ್ಮನ್ನು ಕಾಪಾಡಿದ ತಂದೆ. ತಾಯಿಯ ಗರ್ಭ, ಯಾಕೆ ನಾನು ಮೊದಲೇ ಹೇಳ್ತಾ ಇದ್ದೇನೆ, ತಾಯಿಯ ಗರ್ಭದಲ್ಲಿ ಒಂದು ವೇಳೆ ಅವರು ನನ್ನನ್ನು ಮತ್ತು ನಿಮ್ಮನ್ನು ಯಾರನ್ನು ಕಾಪಾಡದಿದ್ದರೆ ಇವತ್ತು ನಾವು ಇರ್ತಿರಲಿಲ್ಲ. ಅಷ್ಟು ಇವಿಲ್ ಅಟ್ಯಾಕ್ ಇದೆ ಈ ಜಗತ್ತಿನಲ್ಲಿ, ನಮಗೆ ಕಾಣಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನಮಗೆ ಇಂಪಾರ್ಟೆಂಟೇ ನಾವು ಪಾಪ ನಿವೇದನೆ ಮಾಡಿ ನಮ್ಮ ಹೃದಯ ಮತ್ತು ನಮ್ಮ ಮನಸ್ಸುಗಳು, ನಮ್ಮ ಶರೀರ ಶುದ್ಧಿ ಮಾಡು ತಂದೆ ಅಂತ ನಾವು ಬೇಡಬೇಕು. ಯಾರ ಹತ್ರ? ಸರ್ವೇಶ್ವರನ ಹತ್ರ. ಸೊ ಅದಕ್ಕಾಗಿಯೇ ನಮಗೆ ಕೊಟ್ಟಿದ್ದಾರೆ ಮದರ್ ಮೇರಿ, ಓಕೆನಾ, ನಮ್ಮ ಸ್ವರ್ಗೀಯ ಪಿತನ ತಾಯಿ ಅಂತ ನಾನು ಕೂಡ ಹೇಳ್ತೇನೆ. ಯೇಸು ದೇವರ ಕೂಡ ತಾಯಿ ಅವರು. ಸೊ ಆ ಸೃಷ್ಟಿಕರ್ತನ ತಾಯಿ ನಮಗೆ ಅವರು ಕೊಟ್ಟಿದ್ದಾರೆ, ತಾಯಿಯಾಗಿ ಕೊಟ್ಟಿದ್ದಾರೆ. ಅವರ ಹತ್ರ ಬೇಡಿ ಅಂತ. ಇಸ್ ದ ವೇ. ಯಾಕೆ? ಅವರಿಗೆ ಗೊತ್ತು, ಈಸ್ ದ ಲಾರ್ಡ್, ಅವರು ದೇವರು, ಅವರಿಗೆಲ್ಲ ಗೊತ್ತು.
ಸೊ ನಾನೊಂದು ಹಾಡಲು ನಾನು ಇಚ್ಛಿಸುತ್ತೇನೆ. ಸೊ ಒಂದು ಹಾಡಾಡುವ ಬರೆದ ಟಿ.ಕೆ. ಜಾರ್ಜ್ರವರು ಬರೆದಂತಹ ಒಂದು ಹಾಡು, ಒಂದು ಸಣ್ಣವಾದ ಒಂದು ಹಾಡು. ಅಪ್ಪನ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಹಿಡಿರುವೆ, ಸೋತು ನಿಮ್ಮ ಬಳಿಗೆ ಬಂದಿರುವೆ, ಕ್ಷಮಿಸಿ ನನ್ನ ಹರಸಿ ಯೇಸುವೆ. ಸೊ ನನ್ನ ಒಂದು ಹಾಡು ನಾನು ಹಾಡಲು ನಾನು ಬಯಸುತ್ತೇನೆ ಎಂಬ ಪ್ರೀತಿಯ ಜನರೇ. ನನ್ನ ವಾಯ್ಸ್ ಕೂಡ ಒಳ್ಳೇದಿಲ್ಲ, ದೇವರು ಕೊಟ್ಟಿದ್ದಾರೆ, ನಾನು ದೇವರಿಗೆ ಎಂತ ಹೇಳ್ತೇನೆ, ಥ್ಯಾಂಕ್ಸ್ ಹೇಳ್ತೀನಿ, ಒಳ್ಳೆ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ದಯವಿಟ್ಟು ಈ ಒಂದು ಹಾಡು ನಾನು ಹಾಡೋದು ನಾನು ಇಚ್ಛಿಸುತ್ತೇನೆ. ಕೇಳಲಿಕ್ಕೆ ಮನಸ್ಸಿದ್ರೆ ಕೇಳಿ, ಇಲ್ಲಾದರೆ ಎಂಥ ಹಾಡಪ್ಪ ಇವನು ಹಾಡ್ತಾ ಇದ್ದಾನೆ, ವಾಯ್ಸೇ ಇಲ್ಲ ಅಂತ ಹೇಳಿಬಿಡಿ. ನನಗೆ ಕೇಳಿಸಲ್ಲ, ನಾನು ವಿಡಿಯೋ ಹಾಕ್ತಾ ಇದ್ದೇನೆ, ಸೊ ಕೇಳಿ, ಓಕೆನಾ? ಸೊ ಓಕೆ, ಸೊ ನಾನೀಗ ಒಂದು ಹಾಡು ನಾನು ಹಾಡ್ತೀನಿ, ಕೇಳುವ. ನಾವು ಇಬ್ಬರು ಕೂಡ ಹಾಡಿಸುವ. ಈ ಹಾಡು ಹಾಡುವಾಗ ನನಗೂ ಕೂಡ ದೇವರು ಮುಟ್ಲಿ, ನಿಮಗೂ ಕೂಡ ದೇವರು ಮುಟ್ಲಿ, ಎಲ್ಲರಿಗೂ ಕೂಡ ದೇವರು ಮುಟ್ಲಿ. ಆಮೇಲೆ ಅಪ್ಪ ನಾ ಪಾಪ ಮಾಡಿರೋ ಈ ಒಂದು ಹಾಡು ಬರೆದ ಟಿ.ಕೆ. ಜಾರ್ಜ್ ಅವರು ಬರೆದ ಹಾಡು ನಾನು ಹಾಡಲು ಬಯಸುತ್ತೇನೆ. ಅಪ್ಪ ನಾ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಹಿಡಿದಿರುವೆ, ಸೋತು ನಿಮ್ಮ ಬಳಿಗೆ ಬಂದಿರುವೆ, ಕ್ಷಮಿಸಿ ನನ್ನ ಹರಸು ಯೇಸುವೆ. ಗರ್ವದಿಂದ ನಾ ಮೇರೆದೆ, ದ್ವೇಷವನ್ನೇ ನಾ ಸಾಧಿಸಿದೆ, ತೀರ್ಪು ಮಾಡಿ ಜೀವಿಸಿದೆ, ಕ್ಷಮಿಸಿ ನನ್ನ ಹರಸು ಯೇಸುವೆ. ನಿಮ್ಮ ವಾಕ್ಯನ ಮರೆತೆ, ಮನದಂತೆ ನಾ ಬಾಳಿದೆ, ನಿಮ್ಮ ಆಜ್ಞೆಯನ್ನೇ ತಳ್ಳಿದೆ, ಕ್ಷಮಿಸಿ ನನ್ನ ಹರಸು ಯೇಸುವೆ. ಅಪ್ಪ ನಾ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಹಿಡಿದಿರುವೆ, ಸೋತು ನಿಮ್ಮ ಬಳಿಗೆ ಬಂದಿರುವೆ.